ಇಚ್ಛೆ, ಏನು ಬೇಕಾದ್ರೆ ಬರಿಬೋದು, ಏನು ಬೇಕಾದ್ರೆ ಪೋಸ್ಟ್ ಹಾಕ್ಬೋದು, ನಾವು ಮೌನಕ್ಕೆ ಶರಣರಾಗಿ ಜೀರ್ಣಿಸ್ಕೊಳ್ತಾ ಹೋಗ್ಬೇಕಾ? ಇವ್ರು ಹೇಳೋದ್ರ ಅರ್ಥ? ಇವತ್ತು ನಿನ್ನೆಯಿಂದ ಒಬ್ಬ ವ್ಯಕ್ತಿ, ಒಬ್ಬ ವ್ಯಭಿಚಾರಿ, ಸಮಾಜದಲ್ಲಿ ಯಾವುದೇ ಒಂದು ಸಣ್ಣ ಪ್ರಮಾಣದ ನೈತಿಕತೆಯನ್ನು ಕೂಡ ಕಾಪಾಡಿಕೊಳ್ಳದೆ ಬದುಕಿರುವಂಥವನು, ತನ್ನ ಪಕ್ಷದವರೇ ಅವನ್ನ ಗುರುತಿ ಇವತ್ತು ಹೊರಗಡೆ ಹಾಕಿರುವಂಥ ಒಬ್ಬ ಮನುಷ್ಯ ಯಾವ ರೀತಿ ಮಾತಾಡ್ತಾ ಇದ್ದಾನೆ? ಒಂದೊಂದು ಶಬ್ದ, ಒಂದೊಂದು ಪದ ಕೂಡ ಹಳೇ IPCಯಲ್ಲಿ ಇವತ್ತಿನ BNSನಲ್ಲಿ ಅಪರಾಧ. ಅವನ ಅಪರಾಧ ಎಸಗ್ತಾ ಇದ್ದಾನೆ. ನಾವು ಶಾಸಕರಾಗಿ ಆಯ್ಕೆ ಆಗಿಬಿಟ್ಟಿದ್ದೀವಿ, ಅದಕ್ಕೆ ಮೌನ. ನನ್ನ ಕಾನೂನಿನ ಒಂದು ಲೀಗಲ್ ಲಾ ಫಾರ್ಮು ಕಳೆದ 25 ವರ್ಷ, ನಾನು 28 ವರ್ಷ ವಕೀಲರಿಗೆ ಮಾಡಿರೋನು, 25 ವರ್ಷದಿಂದ ಬೆಳೆದು ನಾನು ಕಳೆದ 2 ವರ್ಷಗಳಿಂದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ನಾನು ಇವತ್ತು ಆ ಕಂಪನಿಯಲ್ಲಿಲ್ಲ, ಆದರೂ ಕೂಡ ಅದು ನಾನು ಕಟ್ಟಿದಂಥ ಕಂಪನಿ, ಶಾಸಕನಾಗಿ ಇರಬಾರ್ದು ಅಂತ ನಾನು ಅದರಿಂದ ಹೊರಗಡೆ ಇದ್ದೀನಿ. 30 ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣವನ್ನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ನಾನು ವಿರಾಜಪೇಟೆಯಲ್ಲಿರುವಂಥ ತಾಲೂಕು ಆಸ್ಪತ್ರೆಗೆ ಕೊಟ್ಟಿದ್ದೀನಿ. ಮತ್ತು ಕಟ್ಟಡಗಳು ಕಟ್ಟಲಿಕ್ಕೆ ಈ ಬಾರಿ ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿದ್ದೀನಿ. ಇದು ನಾನು ಸಮಾಜಕ್ಕೆ ಮಾಡ್ತಾ ಇರೋದು ಸ್ವಂತದ್ದು. ಮತ್ತು ನನಗೆ ಗುರುತಿಸಿ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರನ್ನಾಗಿ ಮಾಡಿ ಸಂಪುಟ ದರ್ಜೆಯನ್ನು ಕೊಟ್ಟಿದ್ದಾರೆ. ಸಂಪುಟ ದರ್ಜೆಯಲ್ಲಿ ಕೊಡಬೇಕಾಗಿರುವಂಥ ಎಲ್ಲ ಶಿಷ್ಟಾಚಾರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಯಾಕೆ ಹೊಟ್ಟೆ ಯಾಕೆ ಉರಿ ಕೊಡ್ತಾ ಇದ್ದೀರ ನೀವು? ನಿಮ್ಮನ್ನು ಗುರುತಿಸಿಲ್ಲ ನಿಮ್ಮ ಸರ್ಕಾರಗಳು, ನಿಮ್ಮ ಪಕ್ಷ ಅಂತ ಹೇಳಿದ್ರೆ ಮಾಡೋದು ನಾವೇ ನಮ್ಮದೇ ತಪ್ಪು. ನಿನ್ನ ಈ ವ್ಯಕ್ತಿಗಳ ಕೆಲವು ವೈಯಕ್ತಿಕ ಹೊಟ್ಟೆ ಉರಿ ಅಸೂಹೆಯಿಂದ ಇವತ್ತು ಕೊಡಗಿನ ರಾಜಕಾರಣವನ್ನು ಈ ಮಟ್ಟಕ್ಕೆ ತಂದಿಟ್ಟಿದ್ದಾರೆ. ವಾಲ್ನೂರಿನಲ್ಲಿ ಒಂದು ಘಟನೆ ಆಯಿತು. ನಾನು ಹೋದಂಥದ್ದು ಸ್ವಲ್ಪ ಬೇಗ ಹೋಗಿದ್ದೆ, ನಂತರ ಮಂತರ್ ಅವರು ಬಂದರು. ಅದು ಆಕ್ಸಿಡೆಂಟ್ನಲ್ಲಾದಂಥ ಘಟನೆ. ಅದನ್ನು ಎಂ ಪಿ ಚುನಾವಣೆ ಸಂದರ್ಭದಲ್ಲಿ ಆಗ ಅಲ್ಲಿಗೆ ಆಗಮಿಸಿದ್ರು, ಎಲ್ಲ ಧುಮುಕಿದ್ರು, ಇದು ಕೊಲೆ ಅಂತ ಆರೋಪ ಮಾಡಿದರು. ನಾನು ಹೋಗೋಷ್ಟರಲ್ಲಿ ಅಷ್ಟು ಜನ ಸೇರಿಲ್ಲ, ನಾನು ಬಂದಮೇಲೆ ಸ್ವಲ್ಪ ಜನ ಸೇರಿದ್ರು. ಅವ್ರು ಇವ್ರ ಹತ್ರ ವಾದಕ್ಕೂ ಕೂಡ ಹೇಳಿದರು ಮಂತರ್ ಅವ್ರ ಜೊತೆ. ತಾವೆಲ್ಲ ಕೂಡ ನೋಡಿದ್ದೀರಿ ಅದನ್ನು. ಕೊಲೆ ಅಂತ ಹೇಳಿ ಅದನ್ನು 302 ರಿಜಿಸ್ಟರ್ ಮಾಡಿ ಪಾಪ ಕುಟುಂಬಸ್ಥರಿಗೆ ಸಿಕ್ಕಬೇಕಾಗಿರುವಂಥ ಪರಿಹಾರ ಅಂದರೆ ಇನ್ಶೂರೆನ್ಸನ್ನು ಕೂಡ ಕೊಡ್ಲಿಕ್ಕೆ ಬರಲಿಲ್ಲ ಇವರು. ಇವತ್ತು ಎಲ್ಲಿದ್ದಾರಪ್ಪ ಇವರು? ಆ ವಾಲ್ನೂರಿನಲ್ಲಿ ನಡೆದ ಘಟನೆಯ ಕುಟುಂಬಸ್ಥರ ಪರಿಸ್ಥಿತಿ ಇವರು ಗೊತ್ತಾ? ನನಗೆ ಗೊತ್ತಿದೆ, ಹೇಳ್ತೀನಿ ಕೇಳಿ. ಇವತ್ತು ಅವರ ಹೇಳಿಕೆಯ ಮೇಲೆ ಅವ್ರಿಗೆ ಇನ್ಶೂರೆನ್ಸ್ ಸಿಕ್ಕುವಂಥ ರೀತಿಯಲ್ಲಿ ಆ ಪ್ರಕರಣವನ್ನು ನಾವು ಸಹಾಯ ಮಾಡಿ ಅವ್ರಿಗೆ ಇವತ್ತು ಅವ್ರ ಕುಟುಂಬಸ್ಥರಿಗೆ ಪರಿಹಾರ ಕೊಡಿಸುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಇವ್ರಿಗೆ ಜವಾಬ್ದಾರಿ ಇದೆ ಅವ್ರಿಗೆ. ಇವತ್ತು ವಿನಯ್ ಸೋಮಯ್ಯನವರ ಕುಟುಂಬಸ್ಥರು ಬಿಟ್ಟರೆ ಒಬ್ಬ ಇದ್ದಾನೆ ಅವ್ರ ಜೊತೆ? ಒಬ್ಬರು ಕೂಡ ಇಲ್ಲ. ಇದು ನಿಜಾಂಶ. ಬಂದರು, ಕಿರ್ಚಾಡಿದ್ರು. ನಾನು ಪದಗಳನ್ನ ಭಾಳ ಯೋಚನೆ ಮಾಡಿ ಬಳಸ್ತಾ ಇದ್ದೀನಿ. ನನ್ನ ಭಾವನೆಗೆ ತಕ್ಕಂಥ ಪದಗಳನ್ನ ಬಳಸ್ತಾ ಇಲ್ಲ. ಯಾಕಂದರೆ ನನಗೂ ಅವ್ರಿಗೂ ವ್ಯತ್ಯಾಸ, ನಮಗೂ ಅವ್ರಿಗೂ ವ್ಯತ್ಯಾಸ ಇರಬೇಕಲ್ಲ. ಆದರೆ ಅವರ ನಾಟಕವನ್ನು ಆಡಿದ್ರು, ಹೊರಟೋದ್ರು. ಒಬ್ಬ 40 ವರ್ಷದ ಯುವಕ ಇವರ ಪಕ್ಷದಲ್ಲಿ ಗುರುತಿಸ್ಕೊಂಡು ಕೆಲವು ಒತ್ತಡಗಳನ್ನು ಸಹಿಸಲಾರದೆ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ಹೇಳಿದ್ರೆ ಅವರೇ ಜವಾಬ್ದಾರರು, ಬೇರೆಯವರಲ್ಲ. ಬೇರೆಯವ್ರ ಮೇಲೆ ಈ ಸುಳ್ಳು ಆರೋಪವನ್ನು ಏರಿಸಿ ರಾಜಕಾರಣ ಮಾಡೋದನ್ನ ನಿಲ್ಲಿಸಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದು ಒಂದೇ ಅಲ್ಲ, ಎಲ್ಲ ಸಂದರ್ಭದಲ್ಲೂ ಗಮನಿಸಿ ನೀವು ಇತಿಹಾಸವನ್ನು ತೆಗೆದು ನೋಡಿ. ಎಲ್ಲೇ ಒಂದು ಸಾವಾದರೆ ಅಲ್ಲಿ ರಣಹದ್ದುಗಳಂತೆ, ವಲ್ಚರ್ಸ್ ಅಂತ ಅಲ್ಲಿ ಆಗಮಿಸ್ತಾರೆ. ಅಲ್ಲಿ ಬಂದು ಆ ಶವದಕ್ಕೆ ಗೌರವವನ್ನು ಕೊಡೋದಿಲ್ಲ. ನಾವು ಶವ ಮಾಡಿದ ಮೇಲೆ ನಿಧನನಾದ ಮೇಲೆ ಆತ್ಮಕ್ಕೆ ಮೋಕ್ಷ ಸಿಗಬೇಕು, ಚಿರಶಾಂತಿ ಸಿಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ಅದಕ್ಕಿರುವಂಥ ಆಚಾರ ವಿಚಾರಗಳನ್ನು ಪಾಲನೆ ಮಾಡೋಂಥ ಕೆಲಸವನ್ನು ನಾವು ಮಾಡುವಂಥ ಇವರು ಅಲ್ಲಿಗೆ ಧುಮುಕಿ ಯಾವ ರೀತಿ ಯಾವ ಸಮಾಜದಲ್ಲಿ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯ ಇದೆ? ನಾವು ಶವ ಸಂಸ್ಕಾರ ಮಾಡಲಿಕ್ಕೆ ಬಿಡಲ್ಲ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವಂಥ ಒಂದು ಸಮಾಜದಲ್ಲಿದ್ದೀವ ನಾವು ಇವತ್ತು. ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇದೆಯಾ? ಜನ ನೋಡ್ತಾರೆ, ಮಾಧ್ಯಮದವ್ರಿಗೆ TRP ಸಿಗ್ತದೆ, ಇದು ಬೇರೆ. ಬಟ್ ಯಾವ ಕಾರಣಕ್ಕೂ ಕೂಡ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ, ಒಬ್ಬ ಸ್ವಲ್ಪನಾರು ತಿಳುವಳಿಕೆ ಇರೋನು ಇದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಇದನ್ನು ಜೀರ್ಣಿಸ್ಕೊಳ್ಳೋಕೆ ಕೂಡ ಆಗೋದಿಲ್ಲ.
ಈ ಮಟ್ಟಕ್ಕೆ ಈ ರಾಜಕಾರಣವನ್ನು ತಗೊಂಡೋಗಿದ್ದಾರೆ. ಇವತ್ತು ಕೊಡಗು ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇರುವಂಥ ಸಕ್ರಿಯವಾದಂಥ ಕೆಲಸ, ಇವತ್ತು ನಾನು ಭಾಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ, ನಾನು ಮತ್ತು ಮಂತರ್ ಅವರು ಓಡಾಡ್ತಾ ಇರುವಂಥ ರೀತಿ ತಲುಪ್ತಾ ನನಗಿಂತ ಹೆಚ್ಚಾಗಿ ಅವ್ರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನನಗೆ ಸ್ವಲ್ಪ ಬೆಂಗಳೂರು ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ. ಆದರೆ ಯಾವ ಸಂದರ್ಭದಲ್ಲೂ ಕೂಡ ಇಲ್ಲಿದ್ದು ಜನರೊಂದಿಗೆ ಅವರ ಸಮಸ್ಯೆಗಳಿಗೆ ಅವರು ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನು ಸಹಿಸೋಳಕ್ಕಾಗದೆ ಈ ಪರಿಸ್ಥಿತಿಯನ್ನು ಕಾಯ್ತಾ ಇದ್ದಾರೆ. ಏನಾರು ಒಂದು ಸಿಗಬೇಕು, ಎಲ್ಲೋ ಒಂದು ಜನರ ಭಾವನೆಯನ್ನು ಕೆರಳಿಸ್ಬೇಕು, ಒಡಕನ್ನು ತರಬೇಕು ಸಮಾಜದಲ್ಲಿ. ಕಳೆದ 6 ತಿಂಗಳಲ್ಲಿ ನಡೆದಂಥ ಘಟನೆಗಳನ್ನು ತಾವು ಗಮನಿಸ್ತೀರಿ. ಎಲ್ಲಿದ್ದರಪ್ಪ ಇವರೆಲ್ಲ? ಎಲ್ಲ ಅಡಗಿಬಿಟ್ಟಿದ್ರು ಇವರು? ಆವಾಗ ಭಾವನೆಗಳಿರಲಿಲ್ವಾ? ಅದರಿಂದ ನಾನು ತಮ್ಮಲ್ಲಿ ಕಳಕಳೆಯಿಂದ ವಿನಂತಿಯನ್ನು ಮಾಡಿಸ್ಕೊಳ್ತಾ ಇದ್ದೀನಿ. ಮಾಧ್ಯಮ ಅಂತ ಹೇಳಿದ್ರೆ ನೀವು ಸಂವಿಧಾನದ 4ನೇ ಭಾಗ, 4ನೇ ಅಂಗ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಮಾಧ್ಯಮ. ದಯವಿಟ್ಟು ಈ ರೀತಿಯಾದಂಥ ಸಂದರ್ಭಗಳಲ್ಲಿ ನ್ಯಾಯವನ್ನು ಎತ್ತಿಡಿಯುವಂಥ ಕೆಲಸವನ್ನು ಮಾಡಿ. ಇದಕ್ಕೂ ಈ ಘಟನೆಗೂ ನಮ್ಮಿಬ್ಬರಿಗೂ ಅಥವಾ ಬೇರೆ ಯಾರಿಗಾದರೂ ಅವ್ರು ಯಾರು ಆರೋಪ ಮಾಡ್ತಾ ಇದ್ದಾರೆ, ಏನಾರೇ ಸಂಬಂಧ ಇರಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಮತ್ತು ಒಬ್ಬ ಪೇದೆ ಫೋನ್ ಮಾಡಿದ್ದ, ಪೇದೆ ಅಲ್ಲಿ ಹೋದಾಗ ನಾನು ಅವನಿಗೆ ಆದೇಶ ಕೊಟ್ಟಿದ್ದೀನಿ ಅಂತ ಹೇಳುವಂಥ ಒಂದು ಆರೋಪ ಇದೆ ನನ್ನ ಮೇಲೆ. ಮತ್ತು ನಾನು ತಣ್ಣೀರಾಮಯ್ಯನಿಗೆ ಕುಮ್ಮಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳುವಂಥದ್ದು ಇದೆರಡು ಆರೋಪ ನನ್ನ ಮೇಲಿದೆ. ಯಾರು ಆ ಪೇದೆ ಅಂತ ಅವ್ರ ಹೆಸರು ಹೇಳೋದಿಲ್ಲ. ಆದರೆ ಇಲ್ಲಿಯ ಒಬ್ಬ ಮಾಜಿ ಶಾಸಕ ಆತನ ಹೆಸರು ಹೇಳ್ತಾನೆ, ಪೇದೆ ಹೆಸರು. ಹೆಂಗೆ ಹೇಗೆ ಗೊತ್ತಿವ್ರಿಗೆ? ಮತ್ತು ಒಂದು, ನಾನು ಯಾವತ್ತೂ ವಾಟ್ಸ್ಯಾಪ್ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಬರೆದಿರುವಂಥದ್ದು ಸುಯಿಸೈಡ್ ನೋಟ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಯಾವಾಗ ಒಂದು ಅವರ ಮೈ ಮೇಲೆ ಅಥವಾ ಘಟನೆ ನಡೆದಂಥ ಸ್ಥಳದಲ್ಲಿ ಆ ಸ್ವಂತ ಕೈ ಬರದಲ್ಲಿ ಒಂದು ಡೆತ್ ನೋಟ್ ಅಥವಾ ಸುಯಿಸೈಡ್ ನೋಟ್ ಸಿಗಲಿಲ್ವೋ, ಪ್ರೈಮಾ ಫೇಸಿ ಇದೇನು ಅಂತ ಹೇಳಿ ತನಿಖೆ ಆಗಬೇಕಲ್ಲ. ಇವತ್ತು ಡಿಜಿಟಲ್ ಅಂದರೆ ಈ ಆತ ಒಬ್ಬ IT ಸೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು. ಯಾರು? ವಿನಯ್ ಸೌಮ್ಯನವರು. BJPಯ IT ಸೆಲ್ ಅಂದರೆ ಏನು ಅಂತ ಜಗಜ್ಜಾಹಿರಾತಾಗಿದೆ. ಇಡೀ ಭೂಮಿಗೆ ಪ್ರಸಿದ್ಧವಾದಂಥದ್ದು ಇವರ IT ಸೆಲ್. ಇಲ್ಲದನ್ನು ಸೃಷ್ಟಿ ಮಾಡಿ, ಸುಳ್ಳು ಆರೋಪಗಳನ್ನು ಮಾಡಿ, ಪೋಸ್ಟರ್ಗಳನ್ನು ನಿರ್ಮಾಣ ಮಾಡಿ ದೇಶವನ್ನು ಆಡಿಸುವಂಥದ್ದು. ಇವತ್ತು ನಾವು ಒಂದು ಬಡ್ಜೆಟ್ ಕೊಟ್ಟರೆ ಅದಕ್ಕೊಂದು ರೀತಿಯಾಗಿ ರೂಪ ಕೊಟ್ಟು ಕಳಿಸುವಂಥದ್ದು, ಇದು ಇವರ ಕೆಲಸ. ಇದು ಎಷ್ಟೊತ್ತಿನಲ್ಲಿ ಹೋಯಿತು? ಹೇಗೆ ಹೋಯಿತು? ಯಾರು ಕಳಿಸ್ದವರು? ಕುಟುಂಬಸ್ಥರಿಗೆ ಹೆಂಗೆ ಗೊತ್ತಾಯಿತು? ಯಾರಲ್ಲಿಗೆ ಹೋದರು? ಎಲ್ಲಿತ್ತು ಇವರ ಟೆಲಿಫೋನು? ಇದೆಲ್ಲವನ್ನು ಇನ್ನು ತನಿಖೆ ಮಾಡಬೇಕು. ತನಿಖೆ ಮಾಡ್ದ ಅಂದರೆ ನಾನು ಭಾಳ ಒಂದು ಜವಾಬ್ದಾರಿಯುತವಾಗಿ ಒಬ್ಬ ವಕೀಲನಾಗಿ ಈ ಕ್ರಿಮಿನಲ್ ಲಾನಲ್ಲಿ ಸ್ವಲ್ಪ ತಿಳುವಳಿಕೆ, ಇಲ್ಲಿ ಬಂದು ಬೊಗಳ್ತಾ ಇರೋರಷ್ಟು ತಿಳುವಳಿಕೆ ಇಲ್ಲದೇ ಇರ್ಬೋದು ನನಗೆ, ಆದರೆ ಸ್ವಲ್ಪ ತಿಳುವಳಿಕೆ ಇದೆ. ಅದರ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ, ಇದರಲ್ಲಿ ಸತ್ಯಾಂಶ ಹೊರಗಡೆ ಬಂದೇ ಬರ್ತದೆ. ಸ್ವಲ್ಪ ಸಮಯ ಕಾಲಾವಕಾಶ ಕೊಡಿ ದಯವಿಟ್ಟು. ಯಾರ್ಯಾರು ಇದರ ಹಿಂದೆ ಇದ್ದಾರೆ, ಏನೇನಾಗಿದೆ ಅಂತ ಹೇಳುವಂಥ ಸತ್ಯಾಂಶ ಹೊರಗಡೆ ಬರ್ತದೆ. ಮತ್ತು ನೇರವಾಗಿ ಈಗ ವೈಯಕ್ತಿಕವಾದಂಥ ಟೀಕೆಗಳನ್ನು ಮಾಡಿದ್ದಾರೆ, ಅದಕ್ಕೆ ಉತ್ತರ ಕೊಡೋದಿಲ್ಲ. ಆದರೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ನಾನು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಒಬ್ಬ ವಕೀಲನಾಗಿ ಭಾಳ ಹೆಚ್ಚು ಯಶಸ್ಸಾದ ವಕೀಲನಾಗಿ ಕೆಲಸವನ್ನು ನೆರವೇರಿಸಿದ್ದೀನಿ. ನಾನು ಯಾರೋ ಹತ್ರ ರೋಲ್ ಕಾಲ್ ಮಾಡಿಕೊಂಡು ಬೆದರಿಕೆಯನ್ನು ಒಡ್ಡಿ ಜೀವನವನ್ನು ನಡೆಸಿದವನಲ್ಲ. ಆ ರೀತಿಯಾದಂಥ ಜೀವನ ನಡೆಸಿದವ್ರಿಗೆ ಕೆಲವು ವಿಚಾರಗಳು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದರಲ್ಲೂ ಒಬ್ಬ ನಿನ್ನೆಯಿಂದ ಬಡ್ಕೊತಾ ಇದ್ದಾರೆ. ಅದರಿಂದ ಅಂಥವ್ರನ್ನ ನೀವು ಇಷ್ಟೊಂದು ಪ್ರಾತಿನಿಧ್ಯ ತಾವುಗಳು ಕೂಡ ಕೊಡಬೇಡಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಯಾಕಂದರೆ ಸಮಾಜದಲ್ಲಿ ಒಂಥರ ಘಾತಕ ಶಕ್ತಿಗಳಿದ್ದಂಗೆ ಸಮಾಜನ ಒಡೆಯುವಂಥದ್ದು. ಅದರಿಂದ ಅವ್ರಿಗೆ ಇಷ್ಟೊಂದು ಪ್ರಾತಿನಿಧ್ಯ ಕೂಡ ತಾವು ಕೊಡಬೇಡಿ. ದಯವಿಟ್ಟು ಯಾರ್ಯಾರು ಎಂಥವರು ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ, ಏನು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಗುರುತಿಸಿ, ಇವತ್ತು ಕಳೆದ 2 ವರ್ಷಗಳಿಂದ ಕೊಡಗಿನ 2 ಕ್ಷೇತ್ರಗಳಲ್ಲಿ ಆಗ್ತಾ ಇರುವಂಥ ಕಾಮಗಾರಿಗಳನ್ನು ನೋಡಿ ಯಾವ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಅಂತ ಹೇಳುವಂಥದ್ದನ್ನು ಗಮನಿಸಿ, ಈ ಬಾರಿಯ ಆಯವ್ಯಯದಲ್ಲಿ 2 ಕ್ಷೇತ್ರಗಳಿಗೆ ಹೆಚ್ಚು ಅನುದಾನವನ್ನು ಕೊಟ್ಟು, ಇವತ್ತು ಬೇರೆ ಕ್ಷೇತ್ರ ಶಾಸಕರು ಹೋಗಿ ಕೊಡುಗೆ ಕೊಟ್ಟಿದ್ದೀರಾ ನಮಗೆ ಕೊಡಿ, ಕೊಡುಗೆ ಕೊಟ್ಟಿದ್ದೀರಾ ನಮಗೆ ಕೊಡಿ ಅಂಥೇಳಿ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡುವಂಥ ರೀತಿಯಲ್ಲಿ ನಾವು ಇಲ್ಲಿಗೆ ಅನುದಾನವನ್ನು ಕಾರ್ಯಕ್ರಮಗಳನ್ನು ತಂದಿದ್ದೇವೆ. ಅದನ್ನು ಕೂಡ ಇವ್ರ ಕೈನಲ್ಲಿ ಸಹಿಸೋದಕ್ಕೆ ಆಗ್ತಾಯಿಲ್ಲ. ಎಲ್ಲಿ ಅಭಿವೃದ್ಧಿ? ಯಾವತ್ತೂ ಇವರು 20 ವರ್ಷದಲ್ಲಿ ಏನೂ ಗುಡ್ಡೆ ಹಾಕಲಿಲ್ಲ ಅಂಥೇಳಿ ಅವ್ರಿಗೆ ಪಾಪ ಭಾಳ
ಒಂಥರ ಜೀರ್ಣಿಸ್ಕೊಳಕ್ಕಾಗ್ತಾ ಇರೋಂಥ ಪರಿಸ್ಥಿತಿ ಇದೆ. ಇದೆಲ್ಲ ಕೂಡ ಇವತ್ತು ಇವ್ರು ಮಾಡ್ತಾ ಇರೋಂಥ ರಾಜಕಾರಣಕ್ಕೆ ಕಾರಣ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ಈಗ ಈ ಮೈನಾ ಮೇಲೆ ತಿನ್ನಿರ ಮೈನಾ ತಮಗೆಲ್ಲ ಗೊತ್ತಿರೋ ವ್ಯಕ್ತಿನೇ, ರಾಜ್ಯ ಮಟ್ಟದಲ್ಲಿ ಮಾಧ್ಯಮದವ್ರು ಗೊತ್ತಿಲ್ಲ, ಆದರೆ ಇಲ್ಲಿ ಅವ್ರಿಗೆ ಗೊತ್ತಿದೆ. ಅವನ ಮೇಲೆ ಕೇಸ್ ಇಲ್ವಾ? ಟೌನ್ ಪೊಲೀಸ್ನಲ್ಲೇ ಅವನ ಮೇಲೆ 3 ಕೇಸ್ ಇದೆ. ಆಮೇಲೆ ನಮ್ಮ ಬಾಲಚಂದ್ರ ಅವರ ಸಾವಾಯ್ತಲ್ಲ ಸಂಪಾಜೆಯಲ್ಲಿ, ಕಳೆದ ಚುನಾವಣೆಗಿಂತ ಮೊದಲು ನ್ಯಾಯ ಕೊಡಿಸ್ತೀನಿ, CBI ತನಿಖೆ ಆದೇಶ ಮಾಡಿಸ್ತೀನಿ, ಅಪರಾಧಿಗಳನ್ನ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿ ಭಾಷಣ ಹೊಡೆದ್ರು. ಎಲ್ಲೋದ್ರು? ಏನಾಯಿತು ಪ್ರಕರಣ? ಇವತ್ತು ಆ ಭಾಗದ ಜನರಿಗೆ ಮುಖ ತೋರ್ಸೋಕ್ಕಾಗೋದಿಲ್ಲ, ಸುಳ್ಳು ಹೇಳಿ. ಅದರಿಂದ ಈ ಸುಳ್ಳಿನ ದ್ವೇಷದ ಭಾವನೆಯ ರಾಜಕಾರಣ ನಿಲ್ಲುವಂಥ ಸಮಯ ಬಂದಾದನ್ನ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಇವ್ರ ಕೈನಲ್ಲಿ. ಅದರಿಂದ ಈ ನಾಟಕವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ, ಈ ರೀತಿಯಾದಂಥ ಶವದ ಮೇಲೆ ನಡೀತಾ ಇರುವಂಥ ರಾಜಕಾರಣವನ್ನು ಧಿಕ್ಕರಿಸಿ ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಸಿದ್ದರಾಮಯ್ಯನ ಕಂಪ್ಲೇಂಟ್ ಕೊಟ್ಟ ಸರಿಯೋ ತಪ್ಪೋ, ಇಟ್ಸ್ ಎ ಲೀಗಲ್ ಪ್ರಾಸೆಸ್. ನಾನೇನೋ ಅದಕ್ಕೆ ನಾನು ಮೊದಲೇ ಹೇಳಿದೆ, ಸಿದ್ದರಾಮಯ್ಯನ ನನ್ನನ್ನು ಕೇಳಿ ಏನೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾವಾಗಾರ ನಿಮ್ಗೆ ಅವಕಾಶ ಸಿಕ್ಕಿದಾಗ ಅವನ್ನ ಕೇಳ್ಬೋದು ನೀವು ನೇರವಾಗಿ. ನಾನು ಇವ್ರು ಕಂಪ್ಲೇಂಟ್ ಕೊಟ್ಟಿರೋದು ಕೂಡ ನನಗೆ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದು ಸರಿಯಾ ತಪ್ಪಾ ಅಂತ ಹೇಳುವಂಥ ಚರ್ಚೆ ಒಂದು ಭಾಗ. ಆದರೆ ಕಂಪ್ಲೇಂಟ್ ಕೊಟ್ಟಿರೋವಂಥದ್ದು ಪೊಲೀಸ್ ಇಲಾಖೆಗೆ, ಇದು ಯಾವುದೋ ಕಾನೂನಿನ ಪ್ರಕ್ರಿಯೆಯಿಂದ ಹೊರಹೋಗಿ ಅನ್ನೋದು ಮಾಡಲಿಲ್ಲ. ಅದರಿಂದ ಅದು ತಡೆಯಾಜ್ಞೆ ಕೂಡ ಆಗಿದೆ. ಯಾಕಂದರೆ ಅದು ಕಂಪ್ಲೇಂಟು ಸರಿ ಇಲ್ಲ ಅನ್ನೋ ಸರಿ ಇದೆ, ಕೋರ್ಟು ತೀರ್ಮಾನ ಮಾಡ್ತದೆ. ಸ್ಟೇ ಇಮಿಡಿಯೇಟ್ಲಿ ಇಟ್ ಸ್ಟೇಡ್. ಅದು ಈಗ ನೋಡಿ, ಅವ್ರ ಮೇಲೆ ಮೈನಾ ಮೇಲೆ ಕೂಡ ಹಲವಾರು ಪ್ರಕರಣಗಳು ದಾಖಲಾಗಿದೆ. ಮೈನಾ ಮೇಲೆ ಕೇಸ್ ಹಾಕಿಲ್ವ ಇವರು? ಕೇಸ್ ಹಾಕಿದ್ದಾರೆ ಇವರು. ಇದು ಅವರ ಹಲವಾರು ವರ್ಷಗಳಿಂದ ಇವ್ರು ಕೇಸ್ ಹಾಕೋದು, ಅವ್ರು ಕೇಸ್ ಹಾಕುವಂಥ ಒಂದು ವೈಷಮ್ಯದ ಮನಸ್ಥಿತಿ ಇದೆ ರಾಜಕೀಯವಾಗಿ. ಇವ್ರು ಅವ್ರನ್ನ ದೂರ್ತಾ ಇದ್ದಾರೆ, ಅವ್ರು ಇವ್ರನ್ನ ದೂರ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಡೀತಾ ಇದೆ. ಇದು ಸರಿ ಅಂತ ಹೇಳ್ತಾ ಇಲ್ಲ ನಾವು, ಆದರೆ ಇದು ಇರೋಂಥದ್ದು ವಾಸ್ತವ. ಆದರೆ ಅದಕ್ಕೂ ಇವಾಗ ಇವ್ರು ಮಾಡ್ತಾ ಇರೋವಂಥದ್ದಕ್ಕೆ ಏನು ಸಂಬಂಧ? ಇವ್ರು ಮಾಡ್ತಾ ಇರೋಂಥ ರಾಜಕಾರಣದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಮೈನಾನ ಸಮರ್ಥಿಸ್ಕೊಳ್ತಾ ಇಲ್ಲ, ಮೈನಾನ ಸಮರ್ಥನೆ ಮಾಡ್ತಾ ಇರೋದಲ್ಲ. ಈಗ ಮೈನಾ ಮೇಲೇನೂ ಕೂಡ ಈ ದೂರು ದಾಖಲಾಗಿದೆ, ತನಿಖೆ ಆಗ್ತಾಯಿದೆ, ಅದಾಗ್ತದೆ, ಆಗಲಿ ಬಿಡಿ. ಆದರೆ ಪ್ರಶ್ನೆ ಅದಲ್ಲ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವತ್ತಾಗಿರುವಂಥ ಈ ಘಟನೆಯನ್ನು ಇವರು ಬಳಸ್ತಾ ಇದ್ದ ರೀತಿಯನ್ನು ಸಮಾಜದಲ್ಲಿ ಒಪ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳುವಂಥದ್ದು ಪ್ರಶ್ನೆ. ಆ ರಾಯ್ ಪೊನ್ನಣ್ಣ ಅಂತ ಹೇಳೋ ಒಬ್ಬ ಕಾರ್ಟೂನ್ ಬರಹಗಾರ, ಅವನ ಮೇಲೆ ಕೇಸ್ ಹಾಕಿ ಅವನ್ನ 1.5 ತಿಂಗಳು ಅವನಿಗೆ ಬೇಲ್ ಸಿಕ್ಕೋದಕ್ಕೆ. ಅದಕ್ಕೇನು ಹೇಳೋದು? ಇದು ಆಗ್ತಾ ಇರುವಂಥದ್ದೇ, ಏನು ಹೊಸದೇನಲ್ಲ. ಸೊ ಅದರಿಂದ ಅದನ್ನು ಆಧಾರ ಇಟ್ಕೊಂಡು ಈಗ ಸಿದ್ದರಾಮಯ್ಯನ ಬಗ್ಗೆ ತಮಗಿರೋಂಥ ಮಾಹಿತಿ ಏನಿದೆ ಜಿಲ್ಲಾಧ್ಯಕ್ಷರು ಕೊಡಿ, ಅದು ಬೇರೆ ವಿಚಾರ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳ್ತಾ ಇರೋಂಥದ್ದು ಇವತ್ತು ಆಗ್ತಾ ಇರೋವಂಥದ್ದು ಏನು ಅಂತ ಹೇಳೋಂಥ ಸಂಬಂಧಪಟ್ಟಿರೋಂಥದ್ದು. ಅವನ್ನ ಟೀಕೆ ಈಗ 2 ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸಾಮಾಜಿಕ ಜಾಲತಾಣದ ವಾಟ್ಸಪ್ ಗ್ರೂಪ್ಸು. ಅಲ್ಲಿ ಯಾವುದೇ ರೀತಿಯಾದಂಥ ಆರೋಗ್ಯಕರವಾದಂಥ ಚರ್ಚೆ ಆಗೋದಿಲ್ಲ. ನಿರಂತರವಾಗಿ ಟೀಕೆ ಮಾಡ್ತಾರೆ, ಅದರಲ್ಲಿ ಹೆಚ್ಚಾಗಿ ನನ್ನೇ ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಬೈತಾ ಇರ್ತಾರೆ. ಅಲ್ಲಿ ಅದಕ್ಕೆ ಸ್ಪಂದಿಸೋಕ್ಕೆ ಸಾಧ್ಯ ಇದೆಯಾ? ಆ ಗುಂಪಿನಲ್ಲಿ ನಾನು ಅದರಿಂದ ಹೊರಗಡೆ ಬಂದೆ. ಒಂದು ಸತಿ ಹೊರಗಡೆ ಬಂದರೆ ಪಲಾಯನವಾದ ಅಂತೇಳಿ ಪರ್ಸ್ನಲ್ ಮೆಸೇಜ್ ಹಾಕ್ತಾರೆ, ವಾಪಸ್ ಸೇರಿಸ್ಕೊಂಡ್ರು. ಅಂದರೆ ಆರೋಗ್ಯಕರ ಜೀರ್ಣಿಸ್ಕೊಳ್ಳುವಂಥ ಶಕ್ತಿ ಕೊಟ್ಟಿದ್ದಾನೆ, ಇಲ್ಲ ಅಂತ ನಾನು ನಿರಾಕರಿಸ್ತಾ ಇಲ್ಲ. ಆದರೆ ಆರೋಗ್ಯಕರವಾದಂಥ ಚರ್ಚೆಯಲ್ಲಿ ಭಾಗವಹಿಸಿ ಏನಾದ್ರು ಒಂದು ಪರಿಹಾರ ತರಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇರೋದೇ ಹೊರತು ಇಂಥದ್ರಲ್ಲಿ ಎಳ್ಕೊಂಡು ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಆಗೋದಿಲ್ಲ. ಸಮಯದ ಕೊರತೆ ಇದೆ, ಭಾಳ ಎಷ್ಟು ಸಮಯದ ಒತ್ತಡ ಇದೆ ನನಗೆ, ನಿಮಗೂ ಕೂಡ ಇದೆ, ಮಂತರ್ ಕೂಡ ಇದೆ. ಎಲ್ಲಿ ಈ ನೆಗೆಟಿವ್ ಎನರ್ಜಿ ಜೊತೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಪಾಸಿಟಿವ್ ಆಗಿ ಕೆಲಸ ಮಾಡೋಣ. BJP ಅವರೇ ಇರಲಿ, RSS ಅವರೇ ಇರಲಿ, JDSನವರೇ ಇರಲಿ, SDPIನವರೇ ಇರಲಿ, ಯಾರೇ ಇರಲಿ, ಇಲ್ಲಿಯ ನಾಗರಿಕರವರು ಅವರು ಬಂದು ಯಾವ್ದಾರ ಸಮಸ್ಯೆಗಳನ್ನು ನೈಜವಾದಂಥದ್ದು ಹೇಳಿದಾಗ ತಕ್ಷಣ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಅವರು ಕೂಡ ಗುರುತಿಸಿದ್ದಾರೆ, ಅದು ನನ್ನ ಮಾಡಿದ್ದಾರೆ, ಮಂತರ್ನು ಮಾಡಿದ್ದಾರೆ. ಇದು ಇರೋ ವಾಸ್ತವ ವಿಚಾರ. ಇದು ನಾವು ಯಾವುದೋ ಅವ್ರು ಮಾಡೋದಂಗೆ ಮಾಡಿಲ್ಲ ನಾವು. ಆದರೆ ಯಾವ ವಾಟ್ಸಪ್ ಗ್ರೂಪನ್ನು ಯಾವುದಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳೋದನ್ನ ಅರ್ಥಕೊಂಡು ಅಲ್ಲಿ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ. ಇದು ಇರೋದಂಥದ್ದು ವಾಸ್ತವ. ಮಾರ್ಚ್ 21ನೇ ತಾರೀಕು ಪೊಲೀಸ್ ಠಾಣೆಯಿಂದ ಕಾಲು ಹೋಗುತ್ತೆ. ನಿಮ್ಮ ಮೇಲೆ 107 ಅಥವಾ ಇವತ್ತಿನ BSN ಆಕ್ಟ್ ಅಡಿಯಲ್ಲಿ ಕಾಯ್ದೆಯನ್ನು ಹಾಕಿ
ಹಾಕಿದ್ದೀವಿ. ಹಾಗಾಗಿ ನೀವು ಬಂದು ಇಲ್ಲಿ ಸೈನ್ ಮಾಡಬೇಕು ಅಂತೇಳಿ ಫೋನ್ ಹೋಗುತ್ತೆ. ಅದೆಲ್ಲವೂ ಕೂಡ ಹೊನ್ನಣ್ಣ ಅವರ ಒತ್ತಾಯದ ಮೇರೆಗೆ ಆಗುತ್ತೆ ಅನ್ನೋಂತಹ ಗಂಭೀರವಾದ ಆರೋಪ ಬಂದಿದೆ. ಅಲ್ಲ, 107 ಮೇಂಟೈನಿಂಗ್ ಪೀಸ್, ಅದು CRPC-ನಲ್ಲಿ, ಈ ಹೊಸ BNSS-ನಲ್ಲಿ ಟು ಮೇಂಟೈನ್ ಪೀಸ್ ಕರೆದಿದ್ರೆ ಸೈನ್ ಮಾಡಬೇಕಲ್ಲ. ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಕೆಲವು ಪ್ರಕ್ರಿಯೆಗಳನ್ನು ಆಡಳಿತದವರು ತಗೊಳ್ತಾರೆ. ನನ್ನ ಒತ್ತಡ ಅಂತ ಹೇಳಿದ್ರೆ ಯಾರಿಗೆ ನನ್ನ ಒತ್ತಡ? ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊ, ಯಾವುದೂ ಕೂಡ ದಾಖಲೆ ಇಲ್ಲದೆ, ರೆಕಾರ್ಡ್ ಇಲ್ಲದೆ ಆಗೋದು ಸಾಧ್ಯನೇ ಇಲ್ಲ. ಒಂದು ದೂರವಾಣಿ ಕರೆ ನಾನು ಮಾಡಿದರೆ, ಈಗ ನಮ್ಮ ಇಲ್ಲಿಯ ಮಾಜಿ ಶಾಸಕರು ಹೆಸರನ್ನು ಹೇಳ್ತಾರೆ, ಕರೀಲಿ ಅವ್ರನ್ನ. ಅವರ ದೂರವಾಣಿ ಕರೆಯಲ್ಲಿ ನನ್ನ ಕಾಲ್ ರೆಕಾರ್ಡ್ ಇದ್ದರೆ ಅದು ದಾಖಲೆ. ಆವಾಗ ನೀವು ಕೇಳಿ ಇದನ್ನೆಲ್ಲ. ಈಗ ನಾನು ಒಂದನ್ನು ಸ್ಪಷ್ಟಪಡಿಸ್ತೀನಿ. ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಿರುವಂಥ ಪ್ರಕರಣಗಳೇನಿದೆ, ಈ ಪ್ರಕರಣದಲ್ಲಿ ನಾನು SP, DYSP, ಪೊಲೀಸ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಹೆಡ್ ಕಾನ್ಸ್ಟೇಬಲ್, ರೈಟರ್, ಇವ್ರು ಯಾರಿಗಾರು ಒಬ್ಬರಿಗೆ ಒಂದೇ ಒಂದು ಕರೆ ಮಾಡಿದರೆ ಈ ದಾಖಲೆಯನ್ನು ತೋರಿಸಿ ಈ ಮಾತುಗಳನ್ನ ಆಡಲಿ. ಅವರು ಒಂದೇ ಒಂದು ಕರೆ ಮಾಡಿದರೆ ಅಥವಾ ಒಂದು ಮೆಸೇಜ್ ಹಾಕಿದ್ರು. ನಿನ್ನೆ ಸಾಯಂಕಾಲ ನಡೆದಂಥ ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ಮುಕ್ಕಾಲು ಜನರ ಮೇಲೆ ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಎಲ್ಲ ರೌಡಿಗಳವರು. ನಿನ್ನೆ ಅವ್ರು ಒರೆಸಿರೋದಂತ ನಾನು ನೋಡಿದ್ದೀರಾ ನೀವು ಜನರ ಜೊತೆ? ದ್ವಿಚಕ್ರ ವಾಹನದಲ್ಲಿ ಹೋದವ್ರನ್ನ ಹೊಡೆದಿದ್ದಾರೆ ಒಬ್ಬರು ಬೆನ್ನಿಗೆ. ನಾನು ಗಮನಿಸ್ತಾ ಇದ್ದೆ. ನೀವು ಅದನ್ನು ಗಮನಿಸೋದಿಲ್ಲ, ನೀವು ಬರೆಯೋದಿಲ್ಲ ಅದ್ರ ಬಗ್ಗೆ. ತಳ್ಳಿದ್ದಾರೆ ಅವ್ರು. ಯಾಕೆ? ಇವ್ರು ಪರ್ಮಿಷನ್ ತೊಗೊಂಡು ಪ್ರತಿಭಟನೆ ಮಾಡಿದ್ರೆ ಸಡನ್ನಾಗಿ ಬಂದು 15 ಜನ ಸೇರಿಕೊಂಡು ಗುಂಡಾಗಿರಿ ಮಾಡ್ತಾರೆ ಮಡಿಕೇರಿ ನಗರದಲ್ಲಿ ಅಂತ ಹೇಳಿದ್ರೆ ಇದು ಇವರ ಹಿನ್ನೆಲೆ. ಇವ್ರಿಗೇನು ಅಂತ ಹೇಳಿದ್ರೆ ಇದನ್ನ ಹಿಡ್ಕೊಂಡು ಇವ್ರ ಮೇಲೆ ಇರುವಂಥ ಎಲ್ಲ ಕ್ರಿಮಿನಲ್ ಕೇಸಸ್ನ ಮುಚ್ಚಾಕ್ಬಿಡ್ಬೇಕು. ಇವ್ರಿಗೆ ಭೂ ಕಬಳಿಕೆ ಕೇಸ್ಗಳು ಎಲ್ಲ ಇರದೇ ಇರುವಂಥ ಸಮಾಜದಲ್ಲಿ ಘಾತಕವಾದಂಥ ವ್ಯವಹಾರಗಳನ್ನು ಮಾಡ್ಕೊಂಡಿರುವಂಥ ಕೇಸ್ಗಳಿದೆ ಇವ್ರ ಮೇಲೆಲ್ಲ. ಇದರಿಂದ ಆಚೆ ಬರಲಿಕ್ಕೆ ಇದೆಲ್ಲ ಒಂದು ಪ್ರಯತ್ನಗಳು ಮಾಡ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ. ಕೊಡಗಿನಲ್ಲಿ ಈ ಹಿಂದಿನ 25 ವರ್ಷಗಳಲ್ಲಿ ಇಂಥ ಘಟನೆಗಳು ನಡೆದಿರಲಿಲ್ಲ, ಜಾತಿ ಸಂಘರ್ಷ ಕೂಡ ಆಗಿರಲಿಲ್ಲ. ಇವಾಗ ಯಾಕೆ ಬರ್ತಿದೆ ಅಂತ ಪ್ರಶ್ನೆ ಕೂಡ ಬಿಜೆಪಿ ನಾಯಕರು ಮಾಡ್ತಾರೆ. ಇದಕ್ಕಿಂತ ಇವಾಗ ಸಮಾಜದಲ್ಲಿ ಶಾಂತಿ ಇದೆ, ಅದನ್ನು ಕೆಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. 20 ವರ್ಷದಿಂದ ಇಲ್ಲಿ ಬರೀ ಸಂಘರ್ಷನೇ ಆಗಿದ್ದು. ಒಬ್ಬ ಮಾಜಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಬಂದಾಗ ಮೊಟ್ಟೆಯಿಂದ ಸ್ವಾಗತ ಮಾಡಿದಂಥ ಸಮಾಜ ನಿರ್ಮಾಣ ಮಾಡಿದಂಥ ಕೀರ್ತಿ ಇವ್ರಿಗೆ ಹೋಗ್ಬೇಕು BJP-ನವ್ರಿಗೆ. ಅವತ್ತು ಕೇಸ್ಗಳಾಯ್ತಲ್ಲ ಯುವಕರ ಮೇಲೆ ಎಲ್ಲ, ಇವಾಗ ಏನಾಯ್ತು? ಎಲ್ಲ ಯಾವುದೆಲ್ಲ ಘಟನೆಗಳು ನಡೆದಿಲ್ಲ ಇಲ್ಲಿ. ಸಮಾಜದಲ್ಲಿ ಒಡಕನ್ನು ಉಂಟು ಮಾಡಿರೋದನ್ನ ಇವತ್ತು ನಿವಾರಣೆಯನ್ನು ಮಾಡ್ತಾ ಇದ್ದೀವಿ ನಾವು. ಜಾತಿ ಸಂಘರ್ಷ ಆದಾಗ ಎಲ್ಲ ಬಚ್ಚಿಟ್ಕೊಂಡ್ಬಿಟ್ಟಿದ್ರಿ, ಏನನ್ನು ಸರಿಪಡಿಸ್ಲಿಕ್ಕೆ ಬರಲಿಲ್ಲ. ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ ಅಂತ ತಮಗೆ ಗೊತ್ತಿದೆ, ಯಾರು ಕಾರಣಕರ್ತರು ಇದಕ್ಕೆ ಅಂತ. ಸೋಷಿಯಲ್ ಪೋಸ್ಟ್ ಒಬ್ಬ ವ್ಯಕ್ತಿಯ ಮೇಲೆ ಕೇಸ್ ಮಾಡೋದಾಗುತ್ತೆ ಮತ್ತೆ ಅದನ್ನು ಸಾವಿಗೆ ಕಾರಣ ಆಗುತ್ತೆ. ಅದೇ ವ್ಯಕ್ತಿ ಹಾಕಿರ್ತಕ್ಕಂಥ ಪೋಸ್ಟ್ ಅಲ್ಲಿ ಏನು ಯಾರು ಉಲ್ಲೇಖ ಮಾಡಿದ್ರೆ ಆಮೇಲೆ FIR ಮಾಡಿ ತನಿಖೆ ಮಾಡಿ ಅಂತಕ್ಕಂಥದ್ದು ಬಿಜೆಪಿ ನಾಯಕರು ಒತ್ತಾಯ. ಅಲ್ಲ, ಈಗ ಪೋಸ್ಟ್ ಮೇಲೆ ಅಲ್ಲ, ಈಗ ಅವರು ಈಶ್ವರಪ್ಪನ ಪ್ರಕರಣ ಹಾಗೆ KJ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟು ಸಹಕರಿಸಿದರು, ಅದು ಬೇರೆ. ಮತ್ತು ಡೆತ್ ನೋಟ್ನಲ್ಲಿ ನನ್ನ ಮೇಲೆ ಈ ಥರ ದುಡ್ಡು ಕೇಳಿ ಒತ್ತಡ ಮಾಡಿದ್ದಾರೆ, ಲಂಚ ಕೇಳಿದ್ದಾರೆ, ಕಮಿಷನ್ ಕೇಳಿದ್ದಾರೆ ಅಂತೇಳಿ ಈಶ್ವರಪ್ಪನ ಮೇಲೆ ಆರೋಪ. ಇವರು ಇಲ್ಲಿ ಆ ಥರ ಆರೋಪ ಅಲ್ಲ, ಪೊಲೀಸ್ನವ್ರು ಹೋಗಿದ್ದಾರೆ ಅಂತ ಹೇಳುವಂಥದ್ದು. ಪೊಲೀಸ್ನವ್ರು ನಾನು ಹೇಳಿದ್ದೀನಿ ಅಂತ, ಪೊಲೀಸ್ನವ್ರು ನಾನು ಹೇಳಿದ್ದೀನಿ ಅಂತ ಹೇಳೋದಕ್ಕೆ ದಾಖಲೆ ತೋರಿಸಿ ಅಂತ ಹೇಳ್ತಾ ಇದ್ದೀನಲ್ಲ ನಾನು. ಪೊಲೀಸ್ನವ್ನು ಹೇಳಿದಾನೋ ಹೇಳಿಲ್ವೋ ಗೊತ್ತಿಲ್ಲ ನನಗೆ. ಆ ಥರ ಪೊಲೀಸ್ನವ್ನು ಹೇಳಿದರೆ ಅವ್ನು ಇದಾನಲ್ಲ, ಇಲ್ಲೇ ಯಾರು ಪೊಲೀಸು ಅಂತ ಇವ್ರಿಗೆ ಗೊತ್ತಿದೆಯಲ್ಲ, ಇಲ್ಲಿರೋರ್ಗೆ BJP-ನವ್ರಿಗೆ ಗೊತ್ತಿದೆಯಲ್ಲ. ಎಲ್ಲ ತನಿಖೆ ಆಗಲಿ, ಇನ್ನೊಂದು 3-4 ದಿವಸದಲ್ಲಿ ಗೊತ್ತಾಗುತ್ತೆ ಏನೇನು ಅಂತ ಹೇಳಿ, ಸತ್ಯ ಹೊರಗಡೆ ಬರ್ತದೆ ಯಾರ್ಯಾರು ಇದರಿಂದ ಇದೆ ಅಂತ. ಇಲ್ಲಿಂದ ಕೂತ್ಕೊಂಡು ಬೆಂಗಳೂರಿನಲ್ಲಿರುವಂಥ ನಗರ ಪೊಲೀಸರಿಗೆ ಫೋನ್ ಮಾಡಿ ಒತ್ತಡವನ್ನು ಮಾಡೋವಂಥದ್ದು ಹಸ್ತಕ್ಷೇಪ ಅಲ್ವಾ? ನಮಗೇನು ಪೊಲೀಸ್ ಇಲಾಖೆ ಅವರ ಸಂಪರ್ಕ ಇಲ್ಲ ಅಂತನಾ? ಯಾವ ಕಾರಣಕ್ಕೂ ಈ FIR ದಾಖಲೆ ಆದಂಥ ಸಂದರ್ಭದಲ್ಲಿರಲಿ, ಯಾವ ಸಂದರ್ಭದಲ್ಲೂ ಒಬ್ರಿಗೂ ಕೂಡ ಫೋನ್ ಮಾಡಲಿಲ್ಲ ನಾನು. ಡೆಲ್ಲಿನಲ್ಲಿ ನಾನು ಮುಖ್ಯಮಂತ್ರಿಗಳ ಜೊತೆನೇ ಇದ್ದೆ. ನಾನು ಅವ್ರಿಗೆ ಬೆಳಗ್ಗೆ ಈ ಥರ ಘಟನೆ ಆಗಿದೆ ಅಂತ ಬ್ರೀಫ್ ಮಾಡೋದು ಬಿಟ್ಟರೆ ಬಾಕಿ ಎಲ್ಲ ಯಾವ ರೀತಿ ಪ್ರಕ್ರಿಯೆಯಲ್ಲಿ ನಡಿಬೇಕು ಅದನ್ನು ನಡೆಯೋದಕ್ಕೆ ಬಿಟ್ಟಿದ್ದೀವಿ. ಯಾವ ಪ್ರಕರಣದಲ್ಲಾರು ನಾನು ಹಸ್ತಕ್ಷೇಪ ಮಾಡಿರೋಂಥದ್ದನ್ನು ತೋರಿಸಿ ಆಮೇಲೆ ಮಾತಾಡಿ. ಅದರ ಅರ್ಥ ಇವ್ರು ಏನು ಬೇಕಾದ್ರೆ ಮಾಡಿಕೊಂಡು ಇಲ್ಲಿ ಅಪರಾಧೀಕರಣ ಮಾಡಿಕೊಂಡು ಆರಾಮಾಗಿ ಮೌಜು ಮಾಡ್ಕೊಂಡಿರೋಕೆ ಬಿಟ್ಬಿಡ್ತೀವಿ ಅಂತನೂ ಅಲ್ಲ, ಸಹಿಸ್ಕೊಳ್ತೀವಿ ಅಂತನೂ ಅಲ್ಲ. ಎಲ್ಲಿ ಸಂದರ್ಭ ಬಂದಾಗ ದೊಡ್ಡ ದೊಡ್ಡ ಇವರೇನು ಘಟನೆಗಳು ಮಾಡ್ತಾ ಇದ್ದಾರೆ, ಯಾವ್ಯಾವ ಚಟುವಟಿಕೆ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಗ್ಯಾಮ್ಲಿಂಗ್ ನಡೆಸ್ತಾ ಇದ್ದಾರೆ, ಎಲ್ಲೆಲ್ಲಿ ಏನು ವಹಿವಾಟುಗಳು ನಡೆಸ್ತಾ ಇದ್ದಾರೆ ಅದನ್ನು ತಡಿಬೇಕಾಗಿತ್ತು. ನಿಮ್ಮ ಬಗ್ಗೆ ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನು ಪ್ರಶ್ನೆ ಮಾಡಿದ್ದಾರೆ ಸರ್. ಕೊಡಗಿನಲ್ಲಿ ಪಾಕಿಸ್ತಾನ ಬಾವುಟ ಹಾರಿಸಿದಂಥವರ ಪರವಾಗಿ ವಕಾಲತ್ತು ವಹಿಸಿದಂಥವರ ಮಗ ಇವರು, ಮತ್ತೆ ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. CM ಅವರ ಕಾನೂನು ಸಲಹೆಗಾರರಾಗಿ
ಪಾಪದ ಸೈಟ್ ಅನ್ನು ತಗೊಂಡಿದ್ದೀರಾ, ಅದನ್ನು ವಾಪಸ್ ಕೊಡಿ ಅಂತ ಸಲಹೆ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇವರು ಕಾನೂನು ಪಾಠ ಮಾಡ್ತಾರೆ. ಕಾನೂನು ಗೊತ್ತಿದ್ದರೆ ಹೇಳಿದ್ದಾರೆ. ಇಲ್ಲ, ಈ ಮಾಜಿಗಳಿಗೆ ಸಾಧಾರಣವಾಗಿ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ. ಪಾಪ ಅವ್ರ ಪಕ್ಷದಲ್ಲೇ ಟಿಕೆಟ್ ಕೊಟ್ಟಿದ್ದಿಲ್ಲ ಅವ್ರಿಗೆ. ಈಗ ಕೆಲಸ ಇಲ್ಲ, ಕಾರ್ಯ ಇಲ್ಲ. ಯಾವ ಬಿ ಜೆ ಪಿನಲ್ಲಿದ್ದಾರೆ ಅವರು ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ ಅವ್ರ ಬಗ್ಗೆ ಈಗಾಗಲೇ ಕೆಲವು ವಿಚಾರಗಳನ್ನು ಹೇಳಿದ್ದೀನಿ. ಪರೋಕ್ಷವಾಗಿ ತಮಗೆ ಗೊತ್ತಾಗಿರ್ಬೇಕು ನಾನು ಯಾರ ಬಗ್ಗೆ ಮಾತಾಡ್ತಾ ಇರೋದಂತ. ಆದರೆ ಮುಖ್ಯಮಂತ್ರಿಗಳ ಪ್ರಕರಣದಲ್ಲಿ ಇವತ್ತು ಅವರಿಗೆ ಲೋಕಾಯುಕ್ತ ತನಿಖೆಯಲ್ಲಿ ಪೂರ್ಣವಾಗಿ ಅವರಿಗೆ ಕ್ಲೀನ್ ಚಿಟ್ಟನ್ನು ಕೊಟ್ಟಿದ್ದಾರೆ. ಒಂದು, CBIಗೆ ಹಸ್ತಾಂತರ ಮಾಡಿ ಅಂತ ಹೇಳಿದಂಥ ಪ್ರಕರಣದಲ್ಲಿ ಏಕಸದಸ್ಯ ಪೀಠ ತಿರಸ್ಕರಿಸಿ ರಿಟ್ ಅರ್ಜಿಯನ್ನು ವಜಾಗೊಳಿಸಿದ್ದಾರೆ. 2, ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಪಾರ್ವತಿ ಅವರಿಗೆ ನೀಡಿದಂಥ ED ಕೇಸ್ನಲ್ಲಿ CCIRನ್ನೇ ರದ್ದು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. 3, ಇದು ಯಾರ ಕಾನೂನು ಸಲಹೆಗಾರರು ಅವಾಗ? ಈತನ? ಈ ರೋಲ್ ಕಾಲ್ ಗಿರಾಕಿಗಳ ಮಾತನ್ನ ಕೇಳಿಕೊಂಡು ನೀವು ನನ್ನ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ. ನಾನು ಭಾಳ ಬದ್ಧವಾಗಿ ಕಾನೂನು ಸಲಹೆಗಾರನ ಕೆಲಸ ಮಾಡಿದ್ದೀನಿ. 2ನೇದು, ಕಾವೇರಿ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಂಸದರ ಎಲ್ಲರನ್ನೂ ಕರೆದು ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಂಡಿದ್ದು ಸರ್ಕಾರ. ನೀರು ಬಿಡಬೇಕಾ ಬಿಡಬೇಕ, ಮತ್ತು ಅಲ್ಲಿ ನಮ್ಮದು ಯಾವುದು ಸಲಹೆಯ ಪ್ರಶ್ನೆನೇ ಬರೋದಿಲ್ಲ. ಅಲ್ಲಿ ಸಪ್ರೇಟ್ ಆದಂಥ ತಂಡ ಇದೆ. ಮತ್ತು ಅದರಲ್ಲೂ ಕೂಡ ನಮ್ಮ ಕಾನೂನಿನ ತಂಡ ಯಶಸ್ಸು ಕಂಡಿದೆ. ಯಾವತ್ತೂ ಆಗದಂಥ ರೀತಿಯಲ್ಲಿ ಅದನ್ನು ನಿವಾರಣೆಯನ್ನು ಮಾಡಿದ್ದಾರೆ ಕಳೆದ ವರ್ಷ. ಈ ವರ್ಷ ಮಳೆ ಆಗಿದೆ, ಏನು ಸಮಸ್ಯೆ ಇಲ್ಲ. ಆಮೇಲೆ ನನಗೆ 2014ನೇ ಇಸ್ವಿನಲ್ಲಿ ಇನ್ಕಮ್ ಟ್ಯಾಕ್ಸ್ನವರು ಗೋಲ್ಡ್ ಸರ್ಟಿಫಿಕೇಟನ್ನು ಆ್ಯಸ್ ಎ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಪ್ರೊಫೆಷ್ನಲ್ ಅಂತೇಳಿ ಗೋಲ್ಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇಯಿಯಾಗಿ. ಈಗ 11 ವರ್ಷ 12 ವರ್ಷದ ಹಿಂದೆ. ಯಾರ್ಯಾರ ಯೋಗ್ಯತೆ ಏನು ಅಂತೇಳಿ ಜನರಿಗೆ ಗೊತ್ತಿದೆಯಲ್ಲ. ಮೈಕ್ ಸಿಕ್ಕಿದೆ ಅಂತ ಪುಕ್ಸಟೆ ಶಬ್ದ ಬರ್ತದೆ, ಆಂಪ್ಲಿಫೈಯರ್ ಇಟ್ಕೊಂಡ್ರು ಅಂತೇಳಿ ಮಾತಾಡೋದು ಹೇಳೋದಲ್ಲ. ಈಗ 30 ಲಕ್ಷ ರೂಪಾಯಿ ಸ್ವಂತ ಕೊಟ್ಟಿದ್ದೀನಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಾನು ಕೈಯಿಂದ ಕೊಟ್ಟಿರೋವಂಥದ್ದು ಬೇರೆ. ಕೋವಿಡ್ ಆದಂಥ ಸಂದರ್ಭದಲ್ಲಿ ಇವರೆಲ್ಲ ಮನೇಲಿ ಬಚ್ಚಿಟ್ಕೊಂಡ್ಬಿಟ್ಟಿದ್ರು. 16,000 ಜನರಿಗೆ ಆಹಾರದ ಕಿಟ್ ಕೊಟ್ಟಿದ್ದೀನಿ. 16,000 ಪೀಪಲ್. ಇವತ್ತಿಗೂ ಕೂಡ 180-90 ಮಕ್ಕಳಿಗೆ, ಮಹಿಳೆ ಮಕ್ಕಳಿಗೆ 10,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾಯಿದ್ದೀನಿ ಕಳೆದ 4 ವರ್ಷದಿಂದ ನಮ್ಮ ಟ್ರಸ್ಟ್ನ ಮೂಲಕ. ಮೊನ್ನೆ ಮಳೆಯಿಂದ ಆಗಿದಂಥವ್ರಿಗೆ ಶೀಟ್ 16 ಲಕ್ಷ ರೂಪಾಯಿದು ಶೀಟ್ ಕೊಟ್ಟಿದ್ದೀನಿ. ಈ ಮನೆ ಸುಟ್ಟೋಯ್ತಲ್ಲ ಅವ್ರಿಗೆಲ್ಲ ಎಲ್ಲಿದ್ರಿ ಇವರೆಲ್ಲ? ಅವಾಗ ಮೊನ್ನೆ ಗುಂಡೊಡೆದು ಅವನ ಮರದ ಹತ್ತಿದಾಗ ಗುಂಡೊಡೆದು ಸತ್ನಲ್ಲ, ಅವನ ಕುಟುಂಬಸ್ಥರಿಗೆ ಹೋಗಿ ಸಾಂತ್ವನ ಹೇಳಿ ನಾನು ಸಹಕಾರ ಕೊಟ್ಟು ಬಂದಿದ್ದೀನಿ, ನೆರವು ಕೊಟ್ಟು ಬಂದಿದ್ದೀನಿ. ಎಲ್ಲಿದ್ರಿ ಇವರು? ಅವ್ರು ಮನುಷ್ಯರಲ್ವ ಅವರು ಮಾತಾಡ್ತಾರೆ ಇಲ್ಲಿ ಬಂದ್ಬಿಟ್ಟು ರಾಜಕೀಯಕ್ಕೋಸ್ಕರ. ನಿಲ್ಲಿ ಬರೀ ನರೇಂದ್ರ ಮೋದಿ ಹೆಸರಿನಲ್ಲಿ ಚುನಾವಣೆಯಲ್ಲಿ ಗೆಲ್ಲೋದು ಬಿಟ್ಟು ವೈಯಕ್ತಿಕವಾಗಿ ಏನು ವರ್ಚಸ್ಸಿದೆ ಇವರು? ಅವ್ರ ಪಕ್ಕದ ಮನೆಯವರು ಓಟ್ ಹಾಕೋದಿಲ್ಲ. ಅವ್ರು ಹೋದರೆ ಹೆಣ್ಮಕ್ಳನ್ನ ಬಾಗಿಲು ಹಾಕೊಂಡ್ಬಿಡ್ತಾ ಇದ್ದಾರೆ. ಗೊತ್ತಾ ನಿಮಗೆ? ಕೊಡಗು ಜಿಲ್ಲೆಯಲ್ಲಿ ಮಾತಾಡ್ತಾರೆ ಇರೋದು ನನ್ನ ಬಗ್ಗೆ. ನಾವು ಆ ಮಟ್ಟದಲ್ಲಿ ಹೋಗಿ ಮಾತಾಡಬಾರ್ದು ಅಂತ ತಡ್ಕೊಳ್ತಾ ಇರೋದು. ಏನು ಭಾಷೆ ಬೆಳಿಕೆ ಇವ್ರಿಗೊಬ್ಬರಿಗೆ ಎಲ್ಲ ಇರೋದು, ನಮಗೂ ಕೂಡ ಇದೆ. ನಾನು ಇಲ್ಲೇ ಹುಟ್ಟಿದವನು. ನಮ್ಮ ತಂದೆ ದೂರಿಗೆ ಹೋದಂಥ 50-60 ವರ್ಷ ರಾಜಕಾರಣ ಮಾಡಿ ಎಮರ್ಜೆನ್ಸಿನಲ್ಲಿ 18 ತಿಂಗಳು ಜೈಲುವಾಸ ಮಾಡಿರುವಂಥ ಕೆಲವರಲ್ಲಿ AK ಸುಬ್ಬಯ್ಯನವರೊಬ್ಬರು. ಸೋಮಾರಪೇಟೆ ಪ್ರಕರಣ ಹೇಳ್ತಾರೆ. ಹೇಳಿದಾರಾ? ಕೋರ್ಟ್ ಹೇಳಿದಾರಾ ಪಾಕಿಸ್ತಾನ್ ಫ್ಲಾಗ್ ಅಂತ? ಹೇಳಿದಾರಾ? ಕೋರ್ಟು ಶಿಕ್ಷೆ ಕೊಟ್ಟಿದ್ದಾರೆ ಅವ್ರಿಗೆ? ಅಲ್ಲ, ಆರೋಪ ರೀ. ಕೋರ್ಟ್ ಏನು ಹೇಳಿದ್ದಾರೆ? ಕೋರ್ಟ್ ಅವ್ರು ನಿರಾಪರಾಧಿಗಳು ಅಂತ ಬಿಟ್ಟಿದ್ದಾರೆ. ಇವ್ರು ಹೇಳ್ಬಿಟ್ರೆ ಬಾಯಿಗೆ ಬಂದಾಗ ಏನು ಬೇಕಾದ್ರೆ ಮಾತಾಡ್ತಾನೆ ಇರೋದು ಸಿಗುತ್ತೆ ಅಂತ. ಕೋರ್ಟ್ ಹ್ಯಾಸ್ ಎಕ್ವಿಟೆಡ್ ಆಲ್ ಆಫ್ ದಿ ಅಕ್ಯೂಸ್ಡ್. ಭಾಳ ಅರ್ಧ ಜನ ಸತ್ತೋದ್ರು, ಬಾಕಿ 2 ಜನಕ್ಕೆ ಎಕ್ವಿಟ್ ಮಾಡಿದ್ದಾರೆ ಮೈಸೂರಿನಲ್ಲಿ. ತಿಳ್ಕೊಳಕ್ಕೆ ಕೇಳಿ, ಅವರೇ ಇರೋವಂಥ ಊರಲ್ಲ. ರಾಜ್ಯ ಅಧ್ಯಕ್ಷರು ಬಗ್ಗೆ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ. ಭಾಳ ದೊಡ್ಡ ವ್ಯಕ್ತಿ. ಇವತ್ತು ಯಾರ್ಯಾರು ಯಾವ್ಯಾವ ಪ್ರಕರಣನ ಎದುರಿಸ್ತಾ ಇದ್ದಾರೆ, ಪೋಕ್ಸೋ ಕೇಸ್ ಯಾರು ಎದುರಿಸ್ತಾ ಇದ್ದಾರೆ, ED ಕೇಸ್ ಯಾರು ಎದುರಿಸ್ತಾ ಇದ್ದಾರೆ, ಯಾರು ಪಾಪ ಯಾರಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡು ಜೈಲುವಾಸವನ್ನು ಅನುಭವಿಸಿದ್ರು, ಅದನ್ನೆಲ್ಲ ನೋಡಿ. ಒಂದು ಬೆರಳು ತೋರಿಸಿದಾಗ 4 ಬೆರಳು ತೋರಿಸ್ತಾ ಇರೋದು ಈ ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೆ. ಶ್ರೀ ಬಸವರಾಜ್ ಪಾಟೀಲ್ ಯತ್ನಾಳ್ ಏನು ಹೇಳಿದ್ದಾರೆ? ಮುಂದಿನ ಸಾಲಿನಲ್ಲಿ ನಿಂತು ಏನು ಹೇಳಿದ್ದಾರೆ ಅಂತ ಹೇಳೋದು ಇದರಲ್ಲಿ ದಾಖಲೆನಲ್ಲಿದೆ. ಬಟ್ ಪಾಪ ಅವರು ಯುವಕರು ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾನು ಏನು ಹೇಳೋದು? ಈ ಪ್ರಕರಣದಲ್ಲಿ ಹೊರಗಿನ 20 ಶಾಸಕರ ಹೆಸರು FIR ಬರೋರು ಕೂಡ ನಾವು ಸುಮ್ಮನಿರೋದಿಲ್ಲ, ಕಾನೂನು ಹೋರಾಟ ಮಾಡ್ತೀವಿ ಅಂತ. ಕಾನೂನು ಹೋರಾಟ ಮಾಡಲಿ ಸ್ವಾಗತ ಮಾಡ್ತೀವಿ.
ಈ ರೀತಿ ರಾಜಕಾರಣ ಮಾಡೋದು ಬಿಟ್ಬಿಟ್ಟು ಕಾನೂನು ಹೋರಾಟ ಮಾಡಲಿ, ನಾವು ಎದುರಿಸ್ತೀವಿ, ಅವ್ರು ಸ್ವಾಗತ ಮಾಡ್ತೀವಿ.